ನಮಸ್ತೆ ಎಲ್ಲರಿಗೂ. ಇಂದಿನ ವಿಷಯ ಬಂದು 3 ವಿಧದ ಜನರು ಎಂದು, ಅಂದರೆ 3 ಟೈಪ್ಸ್ ಆಫ್ ಪೀಪಲ್ಸ್. ಯಾವ್ಯಾವ ರೀತಿ ಜನ ಇರ್ತಾರೆ ಅಂದ್ಬಿಟ್ಟು, ಇದೊಂದು ಸನಾತನ ಧರ್ಮದಿಂದ ಆಯ್ದ ಭಾಗ ಇದಾಗಿದೆ. ಆ್ಯಕ್ಚುಲಿ ಇವರು ಇಲ್ಲಿ ಗುರು ಶಿಷ್ಯರ ನಡುವೆ ನಡೆದ ಸಂವಾದದ ಮೂಲಕ ನಮಗೆ ಆ 3 ರೀತಿಯ ಜನರು ಯಾವ ರೀತಿ ಇರ್ತಾರೆ ಅಂತ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಒಂದು ದಿನ ಹೀಗೆ ಗುರು ಶಿಷ್ಯರಿಬ್ಬರು ವಾರಣಾಸಿಗೆ ಯಾತ್ರೆಗೆ ಹೊರಟಿರ್ತಾರೆ, ಅಂದರೆ ಟ್ರಿಪ್ಗೆ ಹೊರಟಿರ್ತಾರೆ. ಹೀಗೆ ಹೊರಟಿದ್ದಾಗ ಅವರು ಒಂದು ದಿನ ಯಾತ್ರೆ ಮಧ್ಯದಲ್ಲಿ ಅವ್ರಿಗೆ ತುಂಬ ಆಯಾಸ ಆದಂಗೆ ಆಗುತ್ತೆ. ಸೊ ನದಿ ತೀರದ ಹತ್ರ ಒಂದು ದೇವಸ್ಥಾನದ ಬಳಿ ತಂಗ್ತಾರೆ, ಅಂದರೆ ರೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಉಳ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಹೀಗೆ ಉಳ್ಕೊಂಡಾಗ ಗುರುನ ಆ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಶಿಷ್ಯ ಒಂದು ಆ ಹೊತ್ತಿನ ಊಟಕ್ಕೆ ಬೇಕಲ್ಲ, ಸೊ ಅದಕ್ಕೋಸ್ಕರ ಅವರು ಶಿಷ್ಯ ಭಿಕ್ಷೆಗೆ ಹೊರಡ್ತಾರೆ. ಹೋಗ್ತಾರೆ, ಆ ಊರನ್ನೆಲ್ಲ ಸುತ್ತಕೊಂಡು ಆ ಒನ್ ಟೈಮ್ಗೆ ಏನು ಧಾನ್ಯ ಬೇಕು ಅದನ್ನು ಭಿಕ್ಷೆ ಮೂಲಕ ಶಿಷ್ಯ ಈಸ್ಕೊಂಡು ಪುನಃ ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಸಂಜೆ ಆಗಿರುತ್ತೆ. ಸೊ ಅಷ್ಟರಲ್ಲಿ ಗುರು ಶಿಷ್ಯರಿಬ್ಬರು ಸಂಧ್ಯಾ ವಂದನೆ ಜಪ ತಪ ಎಲ್ಲ ಮುಗಿಸಿ ತಂದಿರೋ ಧಾನ್ಯಗಳೆಲ್ಲ ಸಂಗ್ರಹ ಮಾಡಿ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಶಿಷ್ಯ ಹೀಗೆ ಅಡುಗೆಗೆ ತಯಾರಿ ನಡೆಸ್ತಾ ಗುರುಗಳ ಹತ್ರ ಈ ರೀತಿ ಮಾತಾಡ್ತಾನೆ. ಗುರುಗಳೇ, ನಾನು ಭಿಕ್ಷೆಗೆ ಹೋದಾಗ ನಾನು 3 ರೀತಿಯ ಜನರನ್ನು ಕಂಡೆ. ಅದರಲ್ಲಿ ಮೊದಲನೆಯವರು ತುಂಬ ಕೊಡುಗೈದಾನಿ, ಅಂದರೆ ಏನು ಕೇಳಿದ್ರು ಯಾರಿಗೆ ಆದ್ರೂ ಯಾವುದೋ ಮುಖ ನೋಡ್ದೇ ಕೊಡೋ ಅಂಥವನು. ಸೊ ಆ ಥರದವನು ನಾನು ಕಂಡೆ. ನನಗೂ ಅಷ್ಟೇ, ನಾನು ಭಿಕ್ಷೆಗೆ ಹೋದಾಗ ದುಡ್ಡು ಕಾಸು ಎಲ್ಲ ಕೊಡೋದಕ್ಕೆ ಬಂದರು, ಆದರೆ ನಾನು ಸ್ವೀಕರಿಸಲಿಲ್ಲ. ನಾನು ಬೇಡ, ನಾವು ಸನ್ಯಾಸಿಗಳು, ನನಗೆ ಕೇವಲ ಒಪ್ಪತ್ತಿನ ಊಟಕ್ಕೆ ಆಗೋಷ್ಟು ಧಾನ್ಯ ಕೊಟ್ಟರೆ ಸಾಕು ಅಂತ ಹೇಳಿದೆ ನಾನು ಅಂತ ಹೇಳ್ತಾನೆ. ಮತ್ತು ಎರಡನೇವನು ಇನ್ನೊಬ್ಬನ ಹತ್ರ ಹೋದೆ. ಅವನು ಯಾವ ರೀತಿ ಅಂದರೆ, ಇವನಿಗಿಂತ ನಾವು ಮೊದಲು ಹೋಗಿದ್ನಲ್ಲ ಆ ವ್ಯಕ್ತಿಗಿಂತನೂ ಸಹ ಇವನು ಸಿರಿವಂತ, ಆದರೆ ಇವನು ಯಾರಿಗೂ ಸಹ ಒಂದು ನಯಾ ಪೈಸನೂ ಸಹ ದಾನದ ರೂಪದಲ್ಲಿ ಕೊಡ್ತಾ ಇಲ್ಲ. ಸೊ ನನಗೂ ಸಹ ನಾನು ಕೇಳಿದ್ದಕ್ಕೆ ಹೋದರೂ ಸಹ ಇವನು ನನ್ನ ಬೈದು ಕಳಿಸ್ಬಿಟ್ಟ ಅಂತ ಹೇಳ್ತಾರೆ. ನೆಕ್ಸ್ಟ್ 3ನೇವನ ಹತ್ರ ಹೋದೆ. ಅವನೇಗೆ ಅಂದರೆ ಕಡು ಬಡವ, ಆದರೆ ಯಾರೇ ಬರಲಿ, ಅತಿಥಿಗಳು ಅಥವಾ ಯಾರೇ ಆಗಲಿ ಬಂದು ಅವನ ಹತ್ರ ಏನೇ ಕೇಳಿದ್ರು, ಮೀನ್ಸ್ ಅವನ ಹತ್ರ ಏನಿರುತ್ತೆ ಅದರಲ್ಲೇ ತನ್ನ ಒಂದು ತೂಟಕ್ಕೆ ಏನೇನು ಅವ್ನು ಪಡ್ಕೊಂಬಂದಿರ್ತಾನೆ ಅದರಲ್ಲೇ ಆ ಟೈಮ್ಗೆ ಯಾರು ಹೋದರೆ ಅವನು ಹಂಚೆ ತಿಂತಾನಂತೆ. ಸೊ ಅವನಿಗೆ ಇನ್ ಕೇಸ್ ಅತಿಥಿಗಳಿಗೆ ಊಟ ಸಾಲಿಲ್ಲ ಅಂದರೆ ತನಗೆ ಉಳಿಸ್ಕೊಂಡಿರ್ತಾನಲ್ಲ ಅದನ್ನೇ ಅವ್ರಿಗೆ ಬಡಿಸಿ ಅವ್ರ ಮನಸ್ಸನ್ನ ಸಂತೃಪ್ತಿಗೊಳಿಸ್ತಾನಂತೆ. ಈ ರೀತಿ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳಿದರು. ನಾನು ಭಿಕ್ಷೆಗೆ ಹೋದಾಗ ಅವರು ನನಗೂ ಸಹ ಏನಾರು ಕೊಡಬೇಕು ಅಂತ ತುಂಬ ಪ್ರಯತ್ನಪಟ್ಟರು, ಆದರೆ ಅವ್ರ ಮನೇಲಿ ನನಗೋಸ್ಕರ ಏನೇ ಹುಡುಕಿದ್ರು ಏನೂ ಸಹ ಸಿಗಲಿಲ್ಲ ಅಂತ ಹೇಳಿದರು. ಅಂದರೆ ಈತನಿಗೆ ಭಿಕ್ಷೆ ಕೊಡೋಕ್ಕಾಗಲಿಲ್ಲ ಅಂತ ಆ ಬಡವ ತುಂಬ ಬೇಜಾರು ಮಾಡ್ಕೊಂಡಂತೆ. ತುಂಬ ಕೈ ಇಸ್ಕೊಳ್ಳೋದು, ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಬಂದ ಅತಿಥಿಗಳನ್ನ ನಾನು ಹಂಗೆ ಕಳಿಸ್ತಾ ಇದ್ದೇನಲ್ಲ ಅಂತ ಒಂದು ಕೊರಗಿನಿಂದ ಕಳಿಸ್ಕೊಟ್ನಂತೆ. ಆವಾಗ ಈ ಶಿಷ್ಯನೇ ತನ್ನ ಭಿಕ್ಷೆಯಲ್ಲಿ ಅವರು ಕೊಡೋಕೆ ಹೋದ್ರಂತೆ ಆ ಬಡವನಿಗೆ. ತಗೊಳಪ್ಪ ಹೋಗ್ಲಿ, ಇದನ್ನೇ ತಗೋ, ನೀನೇನಾರು ಮಾಡ್ಕೊಂಡು ತಿನ್ನು ಅಂದ್ಬಿಟ್ಟು ಆ ಧಾನ್ಯದಲ್ಲಿ ಸ್ವಲ್ಪ ಕೊಡೋಕೆ ಹೋದ್ರಂತೆ. ಕೊಡೋಕೆ ಹೋದಾಗ ಅವನು ಯಾವುದೇ ಕಾರಣಕ್ಕೂ ಇಸ್ಕೊಳ್ಳಿಲ್ವಂತೆ. ಇದು ಯಾವ ನ್ಯಾಯ? ನಮ್ಮವ್ರಿಗೆ ನೀವು ಅತಿಥಿಗಳಾಗಿ ಬಂದಿದ್ದೀರಾ, ಸೊ ನಿಮ್ಮ ಹತ್ರ ನಾವು ಸ್ವೀಕರಿಸೋದಾ?
ಇದು ಯಾವ ದೇವರು ಒಪ್ತಾರೆ ಇದನ್ನು ಅಂತ ಅವನು ತುಂಬ ಬೇಜಾರು ಮಾಡಿಕೊಂಡು ಇವನ್ನ ಕಳಿಸ್ಕೊಟ್ನಂತೆ. ಅವನು ಇನ್ನೂ ಒಂದು ಮಾತು ಹೇಳದ್ನಂತೆ, ಖಂಡಿತ ದೇವರಿದ್ದಾನೆ, ನನಗೆ ರಾತ್ರಿ ಆಗೋ ಅಷ್ಟರಲ್ಲಿ ಏನಾರು ಒಪ್ಪತ್ತಿನ ಊಟ ಅಂತೂ ಸಿಕ್ಕೇ ಸಿಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ತುಂಬ ವಿನಯವಾಗಿ ಅವನು ಹೇಳಿದ್ನಂತೆ. ಈ 3 ಜನನ ನೋಡಿ ಆ ಶಿಷ್ಯನಿಗೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಏನಿದು ಒಬ್ಬೊಬ್ಬರು ಸ್ವಭಾವನೂ ಒಂದೊಂದು ಥರ ವಿಚಿತ್ರವಾಗಿದೆಯಲ್ಲ. ಸೊ ಇದು ನನಗಂತೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಗುರುಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಈ ಭಿಕ್ಷೆಗೆ ಹೋದಾಗ ಏನೇನು ನಡೀತು ಪ್ರತಿಯೊಂದು ಸಹ ಆ ಗುರುಗಳ ಹತ್ರ ಸಂಭಾಷಣೆ ನಡೆಸಿದ್ರು. ಈ ಶಿಷ್ಯ ಗುರುಗಳ ಹತ್ರ ಬಂದು ಈ ಥರ ಕೇಳ್ತಾರೆ, ಏನಕ್ಕೆ ಈ ಸೃಷ್ಟಿಯಲ್ಲಿ ಒಬ್ಬೊಬ್ಬರು ಸ್ವಭಾವನೂ ಒಂದೊಂದು ರೀತಿ ಇದೆ, ಏನಕ್ಕೆ ಈ ಥರ ವಿಚಿತ್ರವಾಗಿದೆ, ದಯವಿಟ್ಟು ತಿಳಿಸಿ ಗುರುಗಳೇ, ಇದಕ್ಕೆ ಏನು ಕಾರಣ ಏನು ಅಂತ ಕೇಳ್ಕೊಳ್ತಾರೆ. ಗುರುಗಳು ಫಸ್ಟು ಮೊದಲನೇವನ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇವನು ಸಿರಿವಂತ. ಯಾರೇ ಬಂದು ಕೇಳಿದ್ರು ಅಂದರೆ ಅರ್ಹರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತನ್ನಲ್ಲಿರೋದನ್ನ ಕೊಡ್ತಿದ್ದ ಅಲ್ವಾ. ಸೊ ಅವನು ಪಡೆದುಕೊಂಡು ಬಂದಿದ್ದಾನೆ, ಮುಂದೆ ಪಡೆದುಕೊಂಡು ಹೋಗುತ್ತಾನೆ ಅಂತ ಹೇಳ್ತಾರೆ. ಆದರೆ ಏನು ಪಡೆದುಕೊಂಡು ಬಂದಿದ್ದಾನೆ? ಪುಣ್ಯ ಪಡೆದುಕೊಂಡು ಬಂದಿದ್ದಾನೆ, ಹೋಗುವಾಗ ಪುಣ್ಯನ ಪಡ್ಕೊಂಡು ಸಹ ಹೋಗ್ತಾನೆ. ಅಂದರೆ ಪುಣ್ಯ ಪಡ್ಕೊಂಡು ಬಂದಿರೋದಕ್ಕೆ ಅಲ್ವಾ ಅವನು ಸಿರಿವಂತ ಆಗಿರೋದು ಈ ಜನ್ಮದಲ್ಲಿ. ಸೊ ಜನ್ಮದ ಪುಣ್ಯದಿಂದ ಈ ಜನ್ಮಕ್ಕೆ ಅವನಿಗೆ ಸಿರಿವಂತಿಕೆ ಎಲ್ಲ ಬಂದಿದೆ. ಸೊ ಈ ಜನ್ಮದಲ್ಲೂ ಸಹ ಅವನು ಒಳ್ಳೆ ಕಾರ್ಯ ಮಾಡ್ತಾ ಇರೋದ್ರಿಂದ ಈ ಜನ್ಮದಲ್ಲೂ ಸಹ ಪುಣ್ಯನ ಗಳಿಸ್ಕೊಂಡು ಹೋಗ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಎರಡನೇದು ನೋಡೋಣ. ನೆಕ್ಸ್ಟ್ ಎರಡನೇ ಅವನ ಬಗ್ಗೆ ಮಾತಾಡ್ತಾರೆ. ಸೊ ಅವನು ಯಾವ ರೀತಿ ಅಂದರೆ ಸಿರಿವಂತನೇ, ಅಂದರೆ ಜನ್ಮದ ಪುಣ್ಯದಿಂದ ಅವನಿಗೆ ಸಿರಿವಂತಿಕೆ ಬಂದಿದೆ. ಆದರೆ ಈ ಜನ್ಮದಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ಯಾರಿಗೂ ಸಹ ಒಂದು ಬಿಡಿಗಾಸು ಸಹ ಕೊಡ್ತಾ ಇಲ್ಲ. ಸೊ ಏನಾಗ್ತಾ ಇದೆ ಇಲ್ಲಿ, ಪುಣ್ಯ ಪಡ್ಕೊಂಬಂದಿದ್ದಾನೆ, ಆದರೆ ಪಡ್ಕೊಂಬಂದಿರೋ ಪುಣ್ಯ ಎಲ್ಲ ಈ ಜನ್ಮದಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಸ್ವಲ್ಪನೂ ಸಹ ನೆಕ್ಸ್ಟ್ ಜನ್ಮಕ್ಕೆ ಅವನು ತಗೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ದೇವರು ಕೆಲವು ಸಲ ಕೊಟ್ಟು ಪರೀಕ್ಷೆ ಮಾಡ್ತಾರಂತೆ, ಕಿತ್ಕೊಂಡು ಪರೀಕ್ಷೆ ಮಾಡ್ತಾರಂತೆ. ಕೊಟ್ಟಾಗ ನಮ್ಮಲ್ಲಿ ಒಂದು ಸಿರಿವಂತಿಕೆ ಅನ್ನೋದಿದ್ದಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ತುಂಬ ಕ್ಲಿಯರಾಗಿ ಆ ದೇವರು ಪರೀಕ್ಷೆ ನಡೆಸ್ತಾ ಇರ್ತಾರೆ. ನಾವು ಸಿರಿವಂತಿಕೆ ಬಂದಾಗಲೂ ಒಂದು ಟೆಸ್ಟಿಂಗ್ ಅಂತ ತಿಳ್ಕೋಬೇಕು. ಅದೇ ರೀತಿ ನಮಗೆ ಒಂದು ಬಡತನ ಇದ್ದಾಗಲೂ ಸಹ ಆ ಭಗವಂತ ನಮಗೆ ಮಾಡ್ತಾರ ಟೆಸ್ಟ್ ಅಂತ ತಿಳ್ಕೋಬೇಕು. ಇಲ್ಲಿ ಎರಡನೇವನು ಏನು ಮಾಡ್ತಾ ಇದ್ದಾನೆ, ದುಡ್ಡು ತುಂಬ ಇದೆ, ಬಂದವ್ರಿಗೆ ಒಂದು ಬಿಡಿಗಾಸು ಸಹ ಯಾರಿಗೂ ಕೊಡ್ತಾ ಇಲ್ಲ. ಅದು ಅಲ್ಲದೆ ಬಂದವ್ರಿಗೆ ಚೆನ್ನಾಗಿ ಬೈದು ಕಳಿಸ್ತಾ ಇದ್ದಾನೆ. ಸೊ ಪಡೆದುಕೊಂಡಿರೋ ಪುಣ್ಯ ಎಲ್ಲ ಇಲ್ಲೇ ಪ್ರತಿಯೊಂದು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇದರಿಂದ ಅವನೇನೆಂದರೆ ಯಾವುದೇ ಪುಣ್ಯನೂ ಸಹ ಪಡ್ಕೊಂಡು ಹೋಗ್ತಾ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಮೂರನೇವನ ವಿಷಯಕ್ಕೆ ಬರೋದಾದರೆ, ಮೂರನೇವನು ಕಡುಬಡುವ. ಆದರೂ ಸಹ ತನ್ನಲ್ಲಿ ಏನಿದೆ ಅದನ್ನು ಬಂದವ್ರಿಗೆ ಹಂಚಿ ತಿಂತಾ ಇದ್ದಾನೆ. ಇಲ್ಲಿ ಏನರ್ಥ ಬರುತ್ತೆ ಅಂದರೆ, ಅವನು ಬರುವಾಗ ಯಾವುದೇ ಪುಣ್ಯವನ್ನು ಗಳಿಸಿಕೊಂಡು ಬಂದಿಲ್ಲ, ಆದರೆ ಹೋಗುವಾಗ ಸಾಕಷ್ಟು ಪುಣ್ಯವನ್ನು ಗಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ. ದೇವರು ಪ್ರತಿಯೊಂದು ಜೀವಿಗೂ ಅಷ್ಟೇ ಅಂತೆ, ಯಾವ್ಯಾವಾಗ ಏನೇನು ಬೇಕು, ಎಷ್ಟೆಷ್ಟು ಬೇಕು ಪ್ರತಿಯೊಂದನ್ನು ಸಹ ಅವರು ಅಲ್ಲಿಂದ ಬರಬೇಕಾದ್ರೆ ಕೊಟ್ಟೆ ಕಳಿಸಿರ್ತಾರಂತೆ. ಆದರೆ ಈ ದುರಾಸೆಯುಳ್ಳ ಮನುಷ್ಯರು ಬೇರೆಯವ್ರ ಪಾಲನ್ನ ಕಸಿದ್ಕೊಂಡು ತಾವು ಸಂಗ್ರಹ ಮಾಡಿಕೊಂಡು ಬೇರೆಯವರು ಬಡತನ ಅನುಭವಿಸೋದಕ್ಕೆ ಕಾರಣ ಆಗ್ತಾರಂತೆ. ಸೊ ಬಡತನ ಅನ್ನೋದನ್ನ ದೇವರು ಯಾವುದೇ ಕಾರಣಕ್ಕೂ ಸೃಷ್ಟಿಸಿರಲ್ವಂತೆ.
ಸೊ ಆ ದೇವರು ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಸಮಾನ ಅವಕಾಶನ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವರು ಉಪಯೋಗಿಸ್ಕೊಂಡು ಮುಂದೆ ಬರ್ತಾರೆ, ಕೆಲವರು ಅದನ್ನು ಅವಕಾಶ ಇದ್ರೂ ಸಹ ಉಪಯೋಗಿಸ್ಕೊಳ್ತೇನೆ ಹಿಂದೆನೇ ಉಳಿತಾರೆ. ಈಗ ಏನಾಗಿದೆ ಅಂದರೆ ಎಲ್ಲದಕ್ಕೂ ದೇವ್ರನ್ನೇ ದೂರೋದಾಗ್ಬಿಟ್ಟಿದೆ. ಏನೇ ಒಂದು ಒಳ್ಳೆಯದಾಗಲಿ ಏನೇ ಒಂದು ಕೆಟ್ಟದಾಗಲಿ ಎಲ್ಲದಕ್ಕೂ ದೇವರೇ ಕಾರಣ ಅನ್ನೋ ರೀತಿ ಜನಗಳು ಮಾತಾಡ್ತಾ ಇರ್ತಾರೆ. ಆದರೆ ಅದು ಸಂಪೂರ್ಣವಾದ ತಪ್ಪು. ಯಾಕಂದರೆ ಮನುಷ್ಯನೇ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪುಣ್ಯ ಗಳಿಸ್ಕೊಂಡ್ರೆ ಕೆಲವರು ಪಾಪ ಕಾರ್ಯಗಳು ಮಾಡಿ ಒಂದು ಕರ್ಮಬಂಧನದಲ್ಲಿ ಸಿಗ್ತಾ ಇರ್ತಾರೆ. ಆ ಕರ್ಮಬಂಧನ ಕಳ್ಕೊಳ್ಳೋಕ್ಕೆ ಮತ್ತೆ ಮತ್ತೆ ಹುಟ್ಟಿ ಒಂದು ಅವರ ಕರ್ಮಗಳನ್ನ ಕೆಲವರು ಕಳ್ಕೊಳ್ತಾ ಇರ್ತಾರೆ, ಕೆಲವರು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ. ಆದ್ದರಿಂದ ನಾವು ಕರ್ಮಬಂಧನದಿಂದ ಹೇಗೆ ಆಚೆ ಬರೋದು ಅನ್ನೋದನ್ನು ತಿಳ್ಕೋಬೇಕು. ಕೇವಲ ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೋಬೇಕು. ಸಾಧ್ಯವಾದಷ್ಟು ಯಾವುದೇ ಕರ್ಮಕ್ಕೆ ಸಿಲುಕ್ತೇನೆ ನಾವು ನಿಷ್ಕಾಮ ಕಾರ್ಯದಲ್ಲಿ ತೊಡಗಿದಾಗ ನಾವು ಖಂಡಿತ ಒಂದು ಈ ಕರ್ಮಬಂಧನದಿಂದ ಆಚೆ ಬಂದೇ ಬರ್ತೀವಿ. ಕರ್ಮಬಂಧನದ ಬಗ್ಗೆ ಮಾತಾಡೋದು ತುಂಬ ವಿಷಯ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಇವತ್ತಿಗಿಷ್ಟಿರಲಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಯಾರು ಹೊಸಬ್ರ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.